ಓಕೆ ಮಾಸ್ಟರ್ಸ್, ಅದ್ಭುತವಾಗಿ ಈ ಮಹತಾರ್ ಫೌಂಡೇಶನ್ ಮೂಲಕ ಎಲ್ಲರಿಗೂ ತಲುಪಿಸ್ತಕ್ಕಂಥ ಕೆಲಸನ ರಂಗಸ್ವಾಮಿ ಸರ್ ಕೆಲಸ ಮಾಡ್ತಿದ್ದಾರೆ. ಸೆಷನ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಪರಮ ಪೂಜ್ಯ ಗುರುಗಳು, ಧ್ಯಾನ ಗುರು, ಜ್ಞಾನ ಗುರು ಆದಂತಹ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಗುರುಮತೆ ಸ್ವರ್ಣಮಾಲ ಪತ್ರಿಜಿ ಅವ್ರಿಗೂ ನಮಸ್ಕರಿಸುತ್ತಾ, ಹಾಗೆ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗಳಿಗೂ ನಮಸ್ಕರಿಸುತ್ತಾ, ಈ ಒಂದು ಮಹತಾರ್ ಫೌಂಡೇಶನ್ ಸಂಸ್ಥಾಪಕರಾದ ರಂಗಸ್ವಾಮಿ ಸರ್ಗೂ ಹಾಗೂ ಝೂಮ್ ಮೂಲಕ ಮತ್ತೆ ಯೂಟ್ಯೂಬ್ ಮೂಲಕ ವೀಕ್ಷಿಸುವಂತ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ನಮಸ್ಕರಿಸುತ್ತಾ, ಈ ದಿನ ಎಷ್ಟೋ ಹಲವಾರು ವಿಧವಾದ ವಿಷಯಗಳನ್ನ, ಒಂದು ಟಾಪಿಕ್ ಗಳನ್ನ ಈ ಮಹತಾರ್ ಫೌಂಡೇಶನ್ ಇಂದ ಅವರು ನೀಡ್ತಾ ಬಂದಿದ್ದಾರೆ. ಆದ್ರೆ ನನಗೆ ಒಂದು ಅದ್ಭುತವಾದ ಅವಕಾಶವನ್ನ ಈ ದಿನ ನನಗೆ ಕೊಟ್ಟಿದ್ದಾರೆ. ಅದು ಈ DNA ಬಗ್ಗೆ ಹೇಳಿ ಅಂತ. DNA ಅಂದ್ರೆ ತುಂಬಾ ಜನಕ್ಕೆ ನಿಮ್ಗೆ ಗೊತ್ತಿರುತ್ತೆ. ಆ DNA ಅಂದ್ರೆ ಏನಕ್ಕಂಥದ್ದು ಅದನ್ನ ನಾವು ಫುಲ್ ಫಾರ್ಮ್ ನೋಡಿದಾಗ ಡಯಾಕ್ಸಿ ರೈನ್ಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಅದರ ಹೆಸರು DNA ಅಂದ್ರೆ. ಈ DNA ಅಂತಕ್ಕಂಥದ್ದು ಪ್ರತಿಯೊಬ್ಬ ಮಾನವನ ಶರೀರದಲ್ಲಿ ಕಣಗಳಾಗಿ ಇರ್ತದೆ. ನಮ್ಮ ಮಾನವ ಶರೀರದಲ್ಲಿ ಬಾಡಿ ಸೆಲ್ಸ್ ಅಂತ ಹೇಳ್ತೀವಿ. ಆ ಬಾಡಿ ಸೆಲ್ಸ್ 100 ಟ್ರಿಲಿಯನ್ ಸೆಲ್ಸ್ ಇರುತ್ತಂತೆ ಪ್ರತಿಯೊಬ್ಬರಲ್ಲಿ ಆ DNA ಅಲ್ಲಿ. ಈಗ ಈ DNA ಅಂದ್ರೇನು, ಈ DNA ಧ್ಯಾನ ಮಾಡ್ತಾ ಮಾಡ್ತಾ ಯಾವ ರೀತಿ ಅಭಿವೃದ್ಧಿ ಪಡಿಸ್ಕೋಬಹುದು, ಧ್ಯಾನದ ಅವಶ್ಯಕತೆ ಏನಿದೆ, ಧ್ಯಾನದಿಂದ ಈ DNA ಮೇಲೆ ಏನೇನ್ ಪರಿಣಾಮ ಆಗ್ತದೆ ಅಂತಕ್ಕಂಥದ್ದು ಇವತ್ತು ಚರ್ಚೆ ಮಾಡೋಣ. ಯಾಕಂದ್ರೆ DNA ಒಂದೇ ಅಲ್ಲ ಮಾಸ್ಟರ್ಸ್, ಇವತ್ತು ಒಂದು ಸಬ್ಜೆಕ್ಟ್ DNA. ನಿಮ್ಗೆ ಏನೇ ಬೇಕಂದ್ರೂ ಕೂಡ ಈ ಧ್ಯಾನದಿಂದ ನಾವು ಎಲ್ಲಾನು ಪಡಿಬೇಕು. ಅದಕ್ಕೆ ನಮ್ಮ ಪತ್ರಿಜಿ ಗುರುಗಳು ಹೇಳ್ತಾ ಇದ್ರು, ಧ್ಯಾನ ಸರ್ವ ರೋಗ ನಿವಾರಣೆ, ಧ್ಯಾನ ಸರ್ವ ಭೋಗ ಪ್ರಸಾದ, ಸರ್ವ ಭೋಗ ಕಾರಣಿ, ಧ್ಯಾನ ಜ್ಞಾನ ಸಿದ್ಧಿ ಪ್ರಸಾದಿನಿ. ಅಂದ್ರೆ ಇದರಲ್ಲಿ ಹಲವಾರು ರೋಗಗಳು ನಮ್ಗಾಗ್ತದೆ. ನಮ್ಗೆ ಏನೇನು ಎಂಜಾಯ್ಮೆಂಟ್ ಬೇಕಂತಕ್ಕಂಥದ್ದು ತನ್ನಷ್ಟತಾನೆ ಬರ್ತದೆ. ಈ ಜ್ಞಾನ ಪ್ರಸಾದ ಏನಂದ್ರೆ ನಾಲೆಡ್ಜ್. ಇವತ್ತು ನೋಡಿ, ಈ ತರ ಸತ್ಸಂಗಗಳಲ್ಲಿ ನಾವು ತಿಳಿದ ಎಷ್ಟು ಆ ಜ್ಞಾನ ನಾವು ಪಡಿತಾ ಹೋಗ್ತೀವಿ. ಸೊ ಈ ಒಂದು ಧ್ಯಾನದಿಂದ ಈ DNA ಮೇಲೆ ಏನೇನು ಪರಿಣಾಮ ಆಗ್ತದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಇದು ವ್ಯಾಸ್ ಸಬ್ಜೆಕ್ಟ್ ಧ್ಯಾನ ಅಂತಕ್ಕಂಥದ್ದು. ಅದರಲ್ಲಿ ಒಂದು DNA ಮೇಲೆ ಪರಿಣಾಮ ಯಾವ ರೀತಿ ಆಗ್ತದೆ. ಮಾಸ್ಟರ್ಸ್, ಪ್ರತಿಯೊಬ್ಬರಿಗೂ ಕೂಡ ನಾವು DNA ಅಂತ ತಗೊಂಡಾಗ ಸಾಧಾರಣ ಮನುಷ್ಯರು ಅಂದ್ರೆ ಧ್ಯಾನ ಮಾಡದೇ ಇರ್ತಕ್ಕಂಥವ್ರಿಗೆ ಬರೀ 2 DNA ಅಂತ ಇರುತ್ತೆ. ಈ 2 DNA ಇಂದ 12 DNA ವರೆಗೂ ನಾವು ಅಭಿವೃದ್ಧಿ ಆಗ್ತಾ ಹೋಗ್ತೀವಿ. ಯಾವ ರೀತಿ ಪ್ರಾಪಂಚಿಕದಿಂದ ಆಧ್ಯಾತ್ಮಿಕಕ್ಕೆ ಬಂದಾಗ ನಾವು ಧ್ಯಾನ ಸಾಧನೆಯಿಂದ ಮಾಡ್ತಾ ಬಂದಾಗ 2 DNA to 12 DNA ವರೆಗೂ ನಾವು ಅಭಿವೃದ್ಧಿ ಆಗ್ತಾ ಹೋಗ್ತೀವಿ. ಈ DNA ಅಂದ್ರೆ ಹೆಂಗಿರುತ್ತಂದ್ರೆ, ಈ ಹಗ್ಗ ಇರುತ್ತಲ್ವಾ, ಹಗ್ಗ ಸುರುಳಿತರ ಒಂದಕ್ಕೊಂದು ಹಿಂಗೆ. ಈ ಹಾವುಗಳು, 2 ಹಾವುಗಳು ಒಂದು ದೊಡ್ಡ ಜೋಡಿಯಾಗಿ ಇರುತ್ತಲ್ಲ, ಆ ತರ ಒಂದಕ್ಕೊಂದು ಆ ಸುರುಳಿ ಆಕಾರದಲ್ಲಿ ಇರ್ತದೆ DNA ಅಂತಕ್ಕಂಥದ್ದು ನಮ್ಮ ಒಳಗಡೆ. ಅಂದ್ರೆ ಈ DNA ಅಂತಕ್ಕಂಥದ್ದು ನಮ್ಮ ಬೆನ್ನುಮೂಳೆ ಏನಿರುತ್ತೆ ಅದನ್ನ ಒಂದು ಕುಂಡಲಿನಿ ಶಕ್ತಿ ಅಂತ ಏನಂತೀವಿ. ಆ ರೀತಿ ಒಂದು DNA ನಾವು ಆ ಆಕಾರ ನೋಡಿದಾಗ ಈ ರೀತಿ ಆ ಸುರುಳಿ ಆಕಾರದಲ್ಲಿ ಇರ್ತದೆ DNA. ಅಂದ್ರೆ ಮಾಮೂಲಾಗಿ 2 ಸ್ಟ್ರಾಂಡ್ಸ್ DNA ಅಂತ, ಅಂದ್ರೆ 2 ಸುರುಳಿ ಆಕಾರದ DNA ಇರ್ತದೆ. ಫಸ್ಟ್ ಸಾಧನೆ ಮಾಡ್ತಾ ನಾವೆಲ್ಲರೂ ಕೂಡ 12 DNA ವರೆಗೂ ತಲುಪಲೇಬೇಕು. ಅದಕ್ಕೆ ಎಲ್ಲರೂ ಸಾಧನೆ ಮಾಡ್ಲೇಬೇಕು. ಇದಕ್ ಮುಂಚೆ ಪ್ರತಿಯೊಬ್ರು ಕೂಡ 12 DNA ಅಲ್ಲೇ ಇದ್ವಿ ಅಂತ. ಅದಕ್ಕೆ ಈ ಬ್ಲ್ಯಾಕ್ ಟಿ ಶರ್ಟ್ಸ್ ಅಂತ, ಅಂದ್ರೆ ಈ ಅಸುರ ಶಕ್ತಿಗಳು ನಮ್ಮನ್ನ ಆ ಸಾಧನೆ ಮಾಡಕ್ ಬಿಡದೆ ನಮ್ಮನ್ನಲ್ಲಿ ಬ್ಲಾಕ್ ಮಾಡ್ತಾ ಇತ್ತು ಅಂತ. ಅಂದ್ರೆ ಈ ಆಧ್ಯಾತ್ಮಿಕವಾಗಿ ಬೆಳೀತಕ್ಕಂಥವ್ರಿಗೆಲ್ಲ ತೊಂದರೆ ಕೊಡೋರು ಇರ್ತಾರೆ. ನೀವು ಹಿಂದೆ ಋಷಿಮುನಿಗಳು ನೋಡಿರ್ತೀರಿ. ಋಷಿಮುನಿಗಳು ಯಜ್ಞ ಯಾಗಾದಿಗಳು ಮಾಡ್ತಾ ಇರ್ಬೇಕಾದ್ರೆ ಈ ಅಸುರರು ಬಂದು ಆ ಯಜ್ಞ ಯಾಗಾದಿಗಳನ್ನ ಧ್ವಂಸ ಮಾಡೋದು, ಡಿಸ್ಟರ್ಬ್ ಮಾಡೋದು, ಈ ರೀತಿ ತೊಂದರೆ ಕೊಡ್ತಕ್ಕಂಥ ಇರ್ತೀವಿ. ಸೊ ಹಾಗಾಗಿ ಆ ತೊಂದರೆ ಅಂತಕ್ಕಂಥದ್ದು, ಆ ಚಾಲೆಂಜಸ್ ಅಂತಕ್ಕಂಥದ್ದು ನಮಗೂ ಇದೆ. ನಮಗೂ ಅಸುರ ಗುಣಗಳು ಅಂದ್ರೆ ಡಿಸ್ಟರ್ಬ್ ಮಾಡ್ತಕ್ಕಂಥವ್ರು ಇರ್ತಾರೆ. ಆದ್ರೆ ನಾವು ಅದಕ್ಕೆ ಆಸ್ಪದ ಕೊಡದಂತೆ ನಮ್ಮಷ್ಟಕ್ಕೆ ನಾವೇ ಸಾಧನೆ ಮಾಡಬೇಕು.
ಆ ರೀತಿ ಈ DNA ಹೆಂಗೆ ನಾವು 12 DNA ಮಾಡ್ಕೋಬೇಕು ಅಂತ ಅಂದಾಗ ಶಿವಾನಂದ ಸ್ವಾಮಿಗಳು ಹಿಮಾಲಯದಲ್ಲಿ ಇರ್ತಕ್ಕಂಥ ಶಿವಾನಂದ ಸ್ವಾಮಿಗಳು ಹೇಳ್ತಾರೆ, ಈ ಒಂದು ದೇಹ ಕರ್ಮ ದೇಹ. ಅಂದ್ರೆ ನಾವು ಕರ್ಮಗಳು ಮಾಡ್ತಾ ಇದೀವಿ. ಈ ಕರ್ಮ ದೇಹ ಕಾಂತಿ ದೇಹ ಆಗ್ಬೇಕಂತ. ಅಂದ್ರೆ ಈ ಒಂದು ಕಾಂತಿ ಶರೀರ ಆಗ್ಬೇಕಂತೆ. ಆ ಕಾಂತಿ ಶರೀರ ಆಗ್ಬೇಕಂತಂದ್ರೆ ಏನ್ ಮಾಡ್ಬೇಕು? ಅದು ಲೈಟ್ ಬಾಡಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಈಗ ಮಹಾತಾರ ಬಾಬಾಜಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಮಹಾತಾರ ಬಾಬಾಜಿ ಆ ಈ ಹಿಮಾಲಯದಲ್ಲಿ ಇವಾಗ್ಲೂ ಕೂಡ ಕಾಂತಿ ಶರೀರವಾಗಿ ಇದ್ದಾರೆ. ಅದು ಕೆಲವ್ರಿಗೆ ಯಾರಿಗೆ ಅವರು ದರ್ಶನ ಕೊಡ್ಬೇಕೋ ಅವ್ರಿಗೆ ಮಾತ್ರ ಕೊಡ್ತಾ ಇರ್ತೀವಿ. ಇದೆಲ್ಲ ಅವ್ರನ್ನ ಕನೆಕ್ಟ್ ಮಾಡೋದು ಕೂಡ ನಮ್ಮ ಸಾಧನೆ ಮಾಡ್ಬೋದು. ಈ ಧ್ಯಾನ ತೀವ್ರ ಸಾಧನೆ ಮಾಡಿದಾಗ ನಮ್ಮ ಚಕ್ರ ಆಕ್ಟಿವೇಶನ್ ಆದಾಗ, ಈ DNA ಆಕ್ಟಿವೇಶನ್ ಆದಾಗ ನಮ್ಮಲ್ಲಿ ಕೆಲವು ಶಕ್ತಿಗಳು ಜಾಗೃತಿ ಆಗ್ತವೆ. ಕೆಲವು ಪವರ್ಸ್ ಆಕ್ಟಿವೇಟ್ ಆಗ್ತಾ ಹೋಗ್ತವೆ. ಅದರಲ್ಲಿ ಮೊದಲನೇದು ಅಂದ್ರೆ ವಾಕ್ಶುದ್ಧಿ, ಅಂದ್ರೆ ವಾಕ್ಕ್ಷೇತ್ರ. ನಮ್ಮ ಮಾತುಗಳಲ್ಲಿ ಆ ವಾಕ್ಶುದ್ಧಿ ಇದ್ದಾಗ ಅದಕ್ಕಷ್ಟು ಪವರ್ಫುಲ್ ಇರ್ತದೆ. ಅದಕ್ಕೋಸ್ಕರ ಈ ಹಿಂದಿನ ಋಷಿಗಳು ಯಾರಿಗಾದ್ರೂ ಶಾಪ ಹಾಕ್ಬೇಕಂದಾಗ ಅವರು ಶಾಪ ಹಾಕಿದ ತಕ್ಷಣ ಹಂಗೆ ಮ್ಯಾನಿಫೆಸ್ಟ್ ಆಗ್ತಾ ಇತ್ತು. ಸೊ ಆ ಋಷಿಗಳಲ್ಲಿ ಅಷ್ಟು ಶಕ್ತಿ ಇರ್ತಾ ಇತ್ತು. ಹಂಗಾಗಿ ನಾವು ಯಾರನ್ನು ಕೂಡ ಅನಾವಶ್ಯಕವಾಗಿ ಬೈಯೋದಾಗ್ಲಿ, ಈಗ ಕೆಲವರು ಎಸ್ಪೆಷಲಿ ತಾಯಿಯವ್ರ ಮಕ್ಕಳನ್ನ ಬೈತಾ ಇರ್ತಾರೆ. ಆ ಬೈದಾಗ ಅದು ವಾಕ್ಶುದ್ಧಿ ನೋಡಿ ಬೈಬೇಕಂತೆ. ಅದೇನಾದ್ರು ಅಂದ್ರೆ ಅದು ಹಂಗೆ ಆಗ್ಬಿಡುತ್ತಂತೆ. ಹಾಗಾಗಿ ಈ ಸಾಧನೆ ಮಾಡ್ತಾ ಮಾಡ್ತಾ ವಾಕ್ ಕ್ಷೇತ್ರ ಶುದ್ಧಿ ಆದಾಗ ನೋಡ್ಬಿಟ್ಟು ಅದು ಏನೇ ಅಂದ್ರೂ ತಥಾಸ್ತು ಅಂದ್ಬಿಡುತ್ತಂತೆ ಈ ದೇವತೆಗಳು. ಸೊ ಹಾಗಾಗಿ ಧ್ಯಾನದಿಂದ ಮಾತ್ರ ವಾಕ್ಕ್ಷೇತ್ರನ ನಾವು ಶುದ್ಧಿ ಮಾಡ್ಕೋಬಹುದು. ಪತ್ರಿ ಸರ್ ಯಾವಾಗ್ಲೂ ಹೇಳ್ತಾ ಇದ್ರು, ಜೀಸಸ್ ಕ್ರೈಸ್ಟ್ ಹೇಳ್ತಾ ಇದ್ರಂತೆ, ವಾಟ್ ಗೋಸ್ ಇನ್ ಟು ದ ಮೌತ್ ಇಟ್ ಡಸಂಟ್ ಡಿಫೈನ್ ದ ಪರ್ಸನ್, ವಾಟ್ ಕಮ್ಸ್ ಔಟ್ ಟು ದಿ ಮೌತ್ ಇಟ್ ಡಿಫೈನ್ ದ ಪರ್ಸನ್. ಅಂದ್ರೆ ನಾವ್ ಏನ್ ತಗೊಂತೀವಿ ಅಂತಕ್ಕಂಥದನ್ನ ನಮ್ಮ ಮನುಷ್ಯನ ಕ್ಯಾರೆಕ್ಟರ್ ಗೊತ್ತಾಗಲ್ಲಂತೆ, ಏನ್ ಮಾತಾಡ್ತಾನೆ ಅವ್ನು ಯಾವ ಸ್ಥಿತಿಲಿ ಇದ್ದಾನಂತ ಗೊತ್ತಾಗುತ್ತೆ. ಅಂದ್ರೆ ಪ್ರತಿಯೊಂದು ಮಾತು ಕೂಡ ಆ ಒಂದು ಪ್ರತಿಯೊಂದು ವಾಕು ಆ ಬ್ರಹ್ಮ ವಾಕು ಆಗಿರ್ಬೇಕಂತ. ಸೊ ಹಾಗಾಗಿ ಈ ಒಂದು ಲೋಕ ಕಲ್ಯಾಣ ಕೆಲ್ಸಕ್ಕೋಸ್ಕರ ಮಾಡ್ಬೇಕಂದ್ರೆ ರೈಟ್ ಡಿಸಿಷನ್ ತಗೋಬೇಕು. ಈ ಧ್ಯಾನ ಮಾಡ್ತಾ ಮಾಡ್ತಾ ಹಲವಾರು ನಮ್ಗೆ ಶಕ್ತಿಗಳು ಆಕ್ಟಿವೇಟ್ ಆಗ್ತಾ ಹೋಗ್ತವೆ. ಟೆಲಿಪತಿ, ಟೆಲಿಪೋರ್ಟೇಷನ್, ಕ್ಲಿಯರ್ ಆಡಿಯನ್ಸ್. ಅಂದ್ರೆ ಟೆಲಿಪತಿ ಅಂದ್ರೆ ನಾವ್ ಏನೋ ಅಂದ್ಕೊಂತೀವಿ, ಅವ್ರಿಗೆ ತಲುಪಿರುತ್ತೆ. ನಮ್ಮ ಫ್ರೆಂಡ್ಗೆ ಫೋನ್ ಮಾಡ್ಬೇಕಂತಿರ್ತೀವಿ, ಅವನೇ ಫೋನ್ ಮಾಡ್ತಾನೆ. ಆಮೇಲೆ ಆ ಕ್ಲಿಯರ್ ಆಡಿಯನ್ಸ್, ನಾವು ಧ್ಯಾನದಲ್ಲಿ ಇರ್ಬೇಕಾದ್ರೆ ಇಲ್ಲ ಯಾರೋ ಏನೋ ಹೇಳ್ದಂಗೆ ಕಿವಿಲಿ ಏನೋ ಸಂದೇಶ ಕೊಡ್ತಾ ಇರೋಂಗೆ ನಮ್ಗೆ ಕೇಳಿಸ್ತಾರೆ. ಅದನ್ನ ಅಶರೀರವಾಣಿ ಅಂತಾರೆ, ಕ್ಲಿಯರ್ ಆಡಿಯನ್ಸ್ ಅಂತಾರೆ. ಆಮೇಲೆ ಟೆಲಿಪೋರ್ಟೇಷನ್ ಅಂದ್ರೆ ಇವೆಲ್ಲ ಶಕ್ತಿಗಳು ನಮ್ಗೆ ಉದ್ಭವ ಆಗ್ತವೆ. ಟೆಲಿಪೋರ್ಟೇಷನ್ ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಈಗ ಟ್ರಾನ್ಸ್ಪೋರ್ಟೇಷನ್ ಅಂತೀವಲ್ಲ ಅದೇ ತರ ಟೆಲಿಪೋರ್ಟೇಷನ್. ಹಿಂದೆ ಈಜಿಪ್ಟ್ ಪಿರಮಿಡ್ ನೀವು ನೋಡಿರ್ತೀರಿ, ಎಂತೆಂತ ದೊಡ್ಡ ದೊಡ್ಡ ಕಲ್ಲು ಅಂದ್ರೆ ಅದು. ಆ ಕಲ್ಲನ್ನ ಕ್ರೇನ್ JCB ಏನಿಲ್ಲ ಅವಾಗ ಆ ಹಿಂದಿನ ಈಜಿಪ್ಟ್ ಕಾಲದಲ್ಲಿ. ಅದೆಲ್ಲ ಈ ಒಂದು ಮೇಧಾಶಕ್ತಿಯಿಂದನೇ ಅದನ್ನ ಅವರು ಅಲ್ಲಿ ತಲುಪಿಸ್ತಾ ಇದ್ರಂತೆ. ಅದನ್ನ ಟೆಲಿಪೋರ್ಟೇಷನ್ ಅಂತಾರೆ. ಸೊ ಇವೆಲ್ಲ ಶಕ್ತಿಗಳು ನಮ್ಗೆ ಯಾವ ರೀತಿ ಉದ್ಭವ ಅಂದ್ರೆ ಬಿಕಾಸ್ ಆಫ್ ಮೆಡಿಟೇಷನ್. ಕ್ಲಿಯರ್ ವಿಡಿಯೋ ಅಂದ್ರೆ ನಮ್ಗೆ ನೋಡಿ, ಎರಡು ಕಣ್ಣು ಮುಚ್ಕೊಂಡಿರ್ತೀವಿ, ನಮ್ಗೆ ಏನು ದೃಶ್ಯ ಕಾಣುತ್ತೆ. ದೃಶ್ಯ ಅಂದ ತಕ್ಷಣ ಬಹಳ ಜನಕ್ಕೆ ಸರ್ ನನಗೆ ಥರ್ಡ್ ಆಕ್ಟಿವೇಟ್ ಆಗಿಲ್ಲ, ನನ್ಗೇನ್ ಕಾಣ್ತಾ ಇಲ್ಲ ಅಂತ ಹೇಳ್ಬೋದು. ರಾತ್ರಿ ಮಲಗಿರ್ತೀರಿ, ಮಲಗಿದಾಗ ಕನಸುಗಳು ಬಿಡ್ತವೆ, ಎಲ್ಲರೂ ಕನಸು ಬೀಳ್ತವೆ. ಆ ಕನಸಲ್ಲಿ ಯಾವ ಕಣ್ಣಿನಿಂದ ನೋಡ್ತೀವಿ ನೀವು ಆ ದೃಶ್ಯಗಳನ್ನೆಲ್ಲ? ಸೊ ಅದು ಕ್ಲಿಯರ್ ವಿಡಿಯೋ ಅಂದ್ರೆ ನಮ್ಗೆ ಆ ವಿಡಿಯೋಗಳು ಆ ದೃಶ್ಯಗಳು ಕಾಣ್ತಾರೆ. ಕೆಲವರು ಇನ್ನೊಂದು ಲ್ಯಾವಿಟೇಷನ್ ಪವರ್ ಬರ್ತದೆ. ಲ್ಯಾವಿಟೇಷನ್ ಅಂದ್ರೆ ನೀವು ನೋಡಿರ್ತೀರಿ, ಕುತ್ಕೊಂಡಿರ್ತಾರೆ ಹಂಗೇ ಮೇಲಕ್ಕೆ ಹೋಗ್ತಾ ಇರ್ತಾರೆ. ಈ ಸಿನಿಮಾಗಳಲ್ಲಿ ನೋಡಿರ್ತೀರಿ, ಅದು ಕುತ್ಕೊಂಡಿರೋ ಮೇಲೆ ಬೇರೆ ಯಾವುದೋ ಲೋಕಕ್ಕೆ ಹಂಗೆ ಹೋಗ್ತಾ ಇರ್ತಾರೆ. ಅದನ್ನ ಲ್ಯಾವಿಟೇಷನ್ ಪವರ್ ಅಂತ. ಇದೆಲ್ಲ ಕೂಡ ಒಂದು ಆ ಪವರ್ಸ್ ಅಂತಕ್ಕಂಥದ್ದು ಬರ್ತಾ ಇರುತ್ತೆ. ಪ್ರತಿಯೊಬ್ಬರು ಕೂಡ ಮಾಧವ ಆಗ್ಬೇಕು. ಅಂದ್ರೆ ಮ್ಯಾನ್ ಹುಡ್ ಟು ಗಾಡ್ ಹುಡ್ ಆಗ್ಬೇಕು. ಈಗ ಮಹತಾರ್ ಬಾಬಾಜಿ ಫಸ್ಟ್ ಸಾಮಾನ್ಯ ಬಾಲಕನಾಗಿದ್ದ. ಆ ತಮಿಳುನಾಡಲ್ಲಿ ನಾಗರಾಜ ಅಂತ ಅವರು. ಮಹತಾರ್ ಬಾಬಾಜಿ ನಾಗರಾಜ ಅಂತಕ್ಕಂಥ 7ನೇ ವಯಸ್ಸಿನಲ್ಲೇನೆ ಆ ಒಂದು ಧ್ಯಾನಕ್ಕೆ ಬಂದ. ಅವಾಗ್ಲಿಂದ ಅವರು ಸಾಧನೆ ಮಾಡ್ತಾ ಇವತ್ತು 2000 ವರ್ಷ ಅವರು ಆಯುಷ್, ಅಂದ್ರೆ ಅವ್ರ ವಯಸ್ಸು 2000 ವರ್ಷ ಕಾಂತಿ ಶರೀರದಿಂದಿದ್ರೆ ಅದು ಯಾರಿಗೆ ಕಾಣಬೇಕು ಅವ್ರಿಗೆ ಕಾಣ್ತಾರೆ. ಎಷ್ಟೋ ಜನಕ್ಕೆ ನಾವು ಈ ಒಂದು ಧ್ಯಾನದಲ್ಲಿ ಕೂಡ ಅವರು ದರ್ಶನ ಕೊಡ್ತಾ ಹೋಗ್ತಾರೆ, ನಾವು ಧ್ಯಾನ ಸಾಧನೆ ಮಾಡಿದ್ರೆ.
ಅಲ್ಲಿ ಆ ಒಂದ್ಸರಿ ಏನಾಯ್ತು, ಪೈಲಟ್ ಬಾಬಾ ಅಂತ ನೀವು ಕೇಳಿರ್ತೀರಿ. ಪತ್ರಿಸ್ ಸರ್ಗೆ ಪಿರಮಿಡ್ ವ್ಯಾಲಿಗೂ ಬಂದಿದ್ರು ಅವರು. ಪತ್ರಿಸ್ ಸರ್ ಅವ್ರನ್ನ ಭೇಟಿ ಮಾಡಿದ್ರು ಅವರು. ಈ ಪೈಲಟ್ ಬಾಬಾ ಅವ್ರಿಗೆ ಬಾಬಾಜಿ ಕನೆಕ್ಟ್ ಆಗಿ ಒಂದ್ಸರಿ ಏನಾಯ್ತು, ಅವರು ಏರ್ಫೋರ್ಸ್ ಆಫೀಸರ್, ಪೈಲಟ್ ಬಾಬಾ ಅಂತ ಏರ್ಫೋರ್ಸ್ ಆಫೀಸರ್. ಸೊ ಯುದ್ಧ ನಡೀತಾ ಇದ್ದಾಗ ಮತ್ತೆ ಎಲ್ಲ ಯುದ್ಧ ನಡೀತಾ ಇವರು ಚಿಕ್ಕ ಫ್ಲೈಟ್ ಅಲ್ಲಿ ಇದ್ರು. ಪೈಲಟ್ ಬಾಬಾ ಅವರು ಆ ಫ್ಲೈಟ್ ಟೆಕ್ನಿಕಲ್ ಇಶ್ಯೂ ಇಂದ ಕೆಳಗೆ ಬಿದ್ದೋಗ್ಬೇಕು. ಆ ಕಂಡೀಷನ್ ಬಂದ್ರು. ಆ ಕೆಳಗೆ ಬಿದ್ದೋಗ್ತಾ ಏನಾಗ್ತಂದ್ರೆ ಅವ್ರು ಬ್ಲಾಸ್ಟ್ ಆಗ್ಬಿಡ್ಬೇಕು ಅವರು ಕೆಳಗೆ. ಅಂತ ಟೈಮಲ್ಲಿ ಮಹಾತರ್ ಬಾಬಾಜಿ ಆ ಫ್ಲೈಟ್ ನ ನಿಧಾನವಾಗಿ ಲ್ಯಾಂಡ್ ಮಾಡೋ ತರ ಅವರು ಹೆಲ್ಪ್ ಮಾಡಿದ್ದಾರೆ. ಅದಾದ್ಮೇಲೆ ಆ ಪೈಲಟ್ ಬಾಬಾಗೆ ದರ್ಶನ ಕೊಟ್ಟು ಬಾಬಾಜಿ, ಸೊ ಅಲ್ಲಿಂದ ಅವರು ಆ ಆ ಕ್ರಿಯಾ ಯೋಗ ಕಲ್ತ್ಕೊಂಡು ಇವತ್ತು ಫೇಮಸ್ ಅವರು, ಒಂದು ಆಧ್ಯಾತ್ಮಿಕ ಗುರುಗಳಾಗಿದ್ದಾರೆ ಆ ಪೈಲಟ್ ಬಾಬಾ. ಅಂದ್ರೆ ಈ ರೀತಿ ಎಲ್ಲ ನಮ್ಗೆ ಆಗ್ತಾ ಹೋಗ್ತದೆ. ಮತ್ತು ಇಲ್ಲಿ ನಮ್ಮ ಬಾಬಾಜಿ ಆಗಿರ್ಬೋದು, ಪತ್ರಿಜಿ ಆಗಿರ್ಬೋದು, ಇವರೆಲ್ಲ ಕೂಡ ಭೂಮಿಗೋಸ್ಕರ ಶ್ರಮಿಸಿದ್ರು. ಈ ಭೂಮಿ ಹೈಯರ್ ಡೈಮೆನ್ಷನ್ ಹೋಗ್ಬೇಕಂತ ಶ್ರಮಿಸಿದ್ರು. ಶಂಬಲ ಅಂತ ಒಂದು ಸ್ಥಳ ಇದೆ. ಸ್ಥಳ ಅಂದ್ರೆ ಅದು ನೋಡ್ಲಿಕ್ಕೆ ಸ್ಥಳ ಅಲ್ಲ, ಎನರ್ಜಿ ಪಾಯಿಂಟ್, ಎನರ್ಜಿ ಸೆಂಟರ್. ಅಲ್ಲಿಂದ ನಮ್ಗೆಲ್ಲ ಕೂಡ ಎನರ್ಜಿಸ್ ಅಂತಕ್ಕಂಥದ್ದು ಬರ್ತಾ ಇರುತ್ತೆ. ಇದು ಈ ಗ್ಯಾಲೆಕ್ಟ್ ಫೆಡರೇಷನ್ ಅಂತಾರೆ. ಅಂದ್ರೆ ನಮ್ಗೆ ಈ ಡೆಲ್ಲಿ ಹೆಂಗೆ ನಮ್ಗೆ ಒಂದು ಕಾನ್ಫರೆನ್ಸ್ ಎಲ್ಲ ನಡೆಸ್ತಾರೋ, ಅದೇ ರೀತಿ ಹೈಯರ್ ವರ್ಡ್ಸ್ ಅಲ್ಲಿ ಕೂಡ ಗ್ಯಾಲೆಕ್ಟಿಕ್ ಫೆಡರೇಷನ್ ಅಂತ ಇರುತ್ತೆ. ಅಲ್ಲಿ ಎಲ್ಲ ಡಿಸೈಡ್ ಮಾಡ್ತಿರ್ತಾರೆ ಯಾರು ಏನ್ ಮಾಡ್ಬೇಕು ಏನಂತಕ್ಕಂಥದ್ದು. ಸೊ ಈ ರೀತಿ ಧ್ಯಾನದಿಂದ ಒಂದು ಬಾಬಾಜಿ ಆಗಿರ್ಬೋದು, ಇದು ಕಂಪ್ಲೀಟ್ ನಮ್ಗೆ ನಾವು ಧ್ಯಾನ ಸಾಧನೆ ಮಾಡ್ತಾ ಈ ಡಿ ಎನ್ ಅಂತಕ್ಕಂಥದ್ದು ನಮ್ಮ ಒಳಗೆ ಒಂದು ಬದಲಾವಣೆ ಆಗ್ತಾ ಹೋಗ್ತದೆ. ಈ ಬಾಡಿ ಸೆಲ್ಸ್ ಅಲ್ಲಿ ಒಂದೊಂದು ಸೆಲ್ ಅಲ್ಲಿ ಕೂಡ ಎಷ್ಟೋ ಇನ್ಫಾರ್ಮೇಶನ್ ಇರುತ್ತೆ ಮೈ ಡಿಯರ್ ಮಾಸ್ಟರ್ಸ್. ಈಗ ನೀವು ಈ ಡಾಕ್ಟರ್ DNA ಕಲೆಕ್ಷನ್ ತಗೊಂಡು ಚೆಕ್ ಮಾಡ್ತಾರಂತಾರಲ್ಲ, ಮಾಡಿದಾಗ ನಮ್ಮ ಟೋಟಲ್ ಹಿಸ್ಟ್ರಿನೇ ಇರುತ್ತೆ. ಒಂದು ಸೆಲ್ ಅಲ್ಲಿ ನಮ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಯಾರು ನಮ್ಮ ಪೂರ್ವಿಕರು, ಯಾರ್ಯಾರು ಅದು ಒಂದು ಜನರೇಷನ್ ಬಂತು. ಈಗ ನಮ್ಮ ಆಧಾರ್ ಕಾರ್ಡ್ ನಂಬರ್ ಹೊಡೆದ ತಕ್ಷಣ ನಮ್ದೆಲ್ಲ ಡೀಟೇಲ್ಸ್ ಯಾವ ರೀತಿ ಸಿಗುತ್ತೋ ಆ ರೀತಿ ನಮ್ಮ DNA ಇಂದ ನಮ್ಮೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ನಾವು ಪ್ರತಿಯೊಂದು ಕಮ್ಯುನಿಕೇಶನ್ ಒಂದು ಹೆಂಗಂದ್ರೆ, ಈ ಸೆಲ್ಸ್ ಅಂತಕ್ಕಂಥದ್ದು ಏನಂದ್ರೆ ಒಬ್ರಿಗೊಬ್ರು ಈ ಫ್ಯಾಕ್ಟರಿನಲ್ಲಿ ಕಾರ್ಮಿಕರಿದ್ದಂಗೆ. ನಾವು ಆ ಕಮ್ಯುನಿಕೇಶನ್ ವಿತ್ ಬಾಡಿ ಅಂತಾರೆ. ಆ ಕಣಗಳ ಜೊತೆ ಕೂಡ ನಾವು ಮಾತಾಡ್ಕೋಬಹುದು. ಪ್ರತಿಯೊಂದು ಅದಕ್ಕೆ ನಾವು ಇನ್ಸ್ಟ್ರಕ್ಷನ್ ಕೊಟ್ರೆ ಅವು ಪ್ರತಿಯೊಂದು ಅದ್ರ ಜೊತೆ ನಾವು ಏನ್ ಹೇಳಿದ್ರು ಫಾಲೋ ಮಾಡ್ತಕ್ಕಂಥ ಆ ಸೆಲ್ಸ್ ಇರ್ತವೆ. ಸೊ ಹಾಗಾಗಿ ಇವೆಲ್ಲದನ್ನು ಈ ಬಾಡಿ ಸೆಲ್ಸ್ ಈ ಕಣಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಈ ಒಂದು ಪೀನಿಯಲ್ ಗ್ಲ್ಯಾಂಡ್, ಈ ಥರ್ಡ್ ಐ ಚಕ್ರ ಇರ್ತಲ್ಲ ಅದರಿಂದ. ಪಿಟ್ಯೂಟರಿ ಗ್ಲ್ಯಾಂಡ್, ಪೀನಿಯಲ್ ಗ್ಲ್ಯಾಂಡ್, ಹೈಪೋಥಾಲಮಸ್ ಗ್ಲ್ಯಾಂಡ್ ಅಂತ ಇರುತ್ತೆ. ಇದರಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತಕ್ಕಂಥದ್ದು ಹೆಡ್ ಆಫೀಸ್ ಇದ್ದಂಗೆ. ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಪೀನಿಯಲ್ ಗ್ಲ್ಯಾಂಡ್. ಆ ರೀತಿ ಆ ಪೀನಿಯಲ್ ಗ್ಲ್ಯಾಂಡ್ ಈ ಬ್ರಾಂಚ್ ಆಫೀಸ್ ಅಂತಾರೆ. ಈ ಹೆಡ್ ಆಫೀಸ್ ಪೀನಿಯಲ್ ಗ್ಲ್ಯಾಂಡ್, ಬ್ರಾಂಚ್ ಆಫೀಸ್ 6 ಒಂದು ಜೋಡಿ ಇರುತ್ತೆ ಈ DNA. ಫಸ್ಟ್ DNA ಭೌತಿಕವಾದ ಅಂದ್ರೆ ಪ್ರಾಪಂಚಿಕವಾದ 2 DNA. ಆಮೇಲೆ 2ನೇ DNA ಎಮೋಷನಲ್ ಬಾಡಿ, ಅಂದ್ರೆ ನಮ್ಮಲ್ಲಿ ಭಾವನಾತ್ಮಕ ಶರೀರ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಿದ್ದು 2 DNA. ಆಮೇಲೆ ಮೆಂಟಲ್ ಬಾಡಿ, ಮನೋಮಯ ಶರೀರಕ್ಕೆ ಸಂಬಂಧಪಟ್ಟಿದ್ದು 2 DNA. ಮತ್ತೆ ಆಧ್ಯಾತ್ಮಿಕ ಒಂದು ಜೀವನಕ್ಕೆ ಸಂಬಂಧಪಟ್ಟಿದ್ದು 2 DNA. ಮತ್ತೆ ಆಧ್ಯಾತ್ಮಿಕದ ಹೈಯರ್ ಪ್ರಗತಿಗೆ, ಹೈಯರ್ ಗ್ರೋತ್ಗೆ 2 DNA. ಮತ್ತೆ ಡಿವೈನ್ ಎನರ್ಜಿ ಅಂದ್ರೆ ಯೂನಿವರ್ಸ್ಗೆ ನಾವು ಕನೆಕ್ಟ್ ಆಗ್ತಕ್ಕಂಥದ್ದು 2 DNA. ಟೋಟಲ್ ಅಂದ್ರೆ 6 ಪೇರ್, 6 ಜೋಡಿ 6 to 12 DNA ನಾವು ತಲುಪಬೇಕಂದ್ರೆ ಆ ಡಿವೈನ್ ಎನರ್ಜಿ, ಯೂನಿವರ್ಸಲ್ ಎನರ್ಜಿಗೆ ಹೋಗ್ತಕ್ಕಂಥ ಶಕ್ತಿ ನಮ್ಮಲ್ಲಿದೆ. ಪ್ರತಿಯೊಬ್ಬರಿಗೂ ಬುದ್ಧಿ ವಿಕಾಸ ಅಂತಕ್ಕಂಥದ್ದು ಆಗ್ತಾ ಇರುತ್ತೆ. ಆಲ್ಬರ್ಟ್ ಐನ್ಸ್ಟೀನ್ ಈಸ್ ಈಕ್ವಲ್ ಟು EmC² ಮಾಡಿದ್ರಲ್ಲ, ಈಸ್ ಈಕ್ವಲ್ ಟು MC². ಆ ಒಂದು ಯಾವ ರೀತಿ ಆಯ್ತು ಅದ್ರ ಆ ಒಂದು ವಿಲ್ ಪವರ್ ಅವ್ರಿರ್ತಕ್ಕಂಥ, ನಾವು ಆ DNA ಆಕ್ಟಿವೇಟ್ ಆದಾಗ, ಅದನ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋದಾಗ ಆ ನಾಲೆಡ್ಜ್ ಬರುತ್ತೆ. ನಮ್ಮಲ್ಲಿ ಎಷ್ಟೋ ಗ್ಲ್ಯಾಂಡ್ಸ್ ಒಂದು ಹಾರ್ಮೋನ್ಸ್ ರಿಲೀಸ್ ಮಾಡಿ ಆ ಗ್ಲ್ಯಾಂಡ್ಸ್ ಆಕ್ಟಿವೇಟ್ ಆಗುತ್ತೆ. ಮತ್ತೆ ಕುಂಡಲಿನಿ ಶಕ್ತಿ, ಚಕ್ರಾಸ್ ಆಕ್ಟಿವೇಶನ್ ಆಗ್ತದೆ. ಇದೆಲ್ಲ ಆದಾಗ ಆ DNA ಆಕ್ಟಿವೇಶನ್ ಕೂಡ ಆಗ್ಲೇಬೇಕು. ಇದರಲ್ಲಿ ಯಾರು ಕೂಡ ಫೋರ್ಸ್ಫುಲ್ ಯಾರು ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಥರ್ಡ್ ಐ ಆಕ್ಟಿವೇಟ್ ಆಗಲಿ, ನನಗೆ DNA ಆಕ್ಟಿವೇಟ್ ಆಗಲಿ, ಚಕ್ರ ಆಕ್ಟಿವೇಶನ್,
ಇವೆಲ್ಲ ತನ್ನಷ್ಟು ತಾನೇ ಜರ್ತಕ್ಕಂತ ಒಂದು ಕಾರ್ಯ ಇದು, ಯಾರೋ ಫೋರ್ಸ್ ಅಲ್ಲಿ ಮಾಡ್ತಕ್ಕಂಥ. ಈ ನಮ್ಮ ಪೂರ್ವಿಕರಿಂದ ಆ DNA ನಮಗೆ ಫಸ್ಟ್ ಬರುತ್ತೆ ತಂದೆಯಿಂದ. ಅಂದ್ರೆ ನಾನು ಪ್ರಾಪಂಚಿಕವಾದ ಒಂದು DNA ಹೇಳ್ದಲ್ಲ, ಅದರಲ್ಲಿ ಮತ್ತೆ ಸಬ್ ಕೈಂಡ್ಸ್ 4 DNA ತಂದೆಯಿಂದ, 4 DNA ಸೆಲ್ಸ್ ತಾಯಿಯಿಂದ. ಫಸ್ಟ್ ಆ 4+4 ಬರುತ್ತೆ. ಅದು ಬಂದಾಗ ಬರೀ ಅದೆಲ್ಲ ಪ್ರಾಪಂಚಿಕವಾದ ಒಂದು, ಅವಾಗ ಏನಾಗ್ತಂದ್ರೆ ತಂದೆ ತಾಯಿ ಆ ಕ್ಯಾರೆಕ್ಟರ್ಸ್ ಅದೆಲ್ಲ ಕೂಡ ನಮಗೆ ಬರುತ್ತಲ್ವಾ. ಅದು ಕೆಲವ್ರಿಗೆ ತಂದೆ ತಾಯಿ ತರಾನೇ ಕ್ಯಾರೆಕ್ಟರ್ ಬರುತ್ತೆ. ಅದು ಹೆಂಗ್ ಬರುತ್ತೆ ಅಂದ್ರೆ ಆ ಒಂದು ಅಂದ್ರೆ ಫಸ್ಟ್ನೇ ಪ್ರಾಪಂಚಿಕದಲ್ಲಿ ಫಸ್ಟ್ DNA 4 DNA, ತಂದೆಯಿಂದ 4 DNA, ತಾಯಿಯಿಂದ 4 DNA ಬರ್ತಕ್ಕಂಥ. ಇದೆಲ್ಲ ಕೂಡ ನಾಲೆಡ್ಜ್ ಬ್ಯಾಂಕ್ ಇದ್ದಂಗೆ, ಇದರಲ್ಲೆಲ್ಲ ಇನ್ಫಾರ್ಮೇಶನ್. ಇದೆಲ್ಲ ಎಲ್ಲಿಂದ ಬರುತ್ತೆ ಅಂದ್ರೆ ಮೇಲೆ ಆಕಾಶಕ್ಕೆ ರೆಕಾರ್ಡ್ಸ್ ಇರ್ತದೆ, ಅಲ್ಲಿ ಎಲ್ಲ ಡಾಟಾ ಇರುತ್ತೆ. ಅದರಲ್ಲಿ ಇದು ಒಂದು ಬ್ರಾಂಚ್ ಇದ್ದಂಗೆ ಅಷ್ಟೇ. ಈ ಒಂದು ಈ ಇನ್ಫಾರ್ಮೇಶನ್ ಅಲ್ಲಿ ಎಲ್ಲಿ ಇರ್ತಂದ್ರೆ ನಮ್ಮಲ್ಲಿ ಹಾರ್ಡ್ ಡಿಸ್ಕ್ ಇರುತ್ತೆ. ಹಾರ್ಡ್ ಡಿಸ್ಕ್ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ಅದರಲ್ಲಿ ಸ್ಟೋರ್ ಆಗಿದೆ. ಆ DNA ಅಂತಕ್ಕಂಥದ್ದು ಆ ಹಾರ್ಡ್ ಡಿಸ್ಕ್ ಅಲ್ಲಿ ಸ್ಟೋರ್ ಆಗಿದೆ. ಆ ಮೆಮೊರಿ ಚಿಪ್ ಅಂತವಲ್ಲ ಮೊಬೈಲ್ ಅಲ್ಲಿ, ಆ ರೀತಿ ಇದೆಲ್ಲ ಕೂಡ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥದ್ದು. ಹೆರಿಡೇಟರಿ ಅಂತಾರಲ್ಲ, ಹೆರಿಡೇಟರಿ ಸೆಲ್ಸ್. ಯಾವುದೇ ಒಂದು ಪ್ರಾಬ್ಲಮ್ಸ್ ನಮಗೆ ಬರ್ತಾ ಇದೆ, ಹಲವಾರು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರೋದು ನಮಗೆ ಪಾಠ ಕಲಿಸ್ಲಿಕ್ಕೆ, ಲೆಸನ್ಸ್ ಕಲೀಲಿಕ್ಕೆ ಆಗ್ತದೆ. ಯಾಕಂದ್ರೆ ಈ ಫಿಸಿಕಲ್ DNA ಮತ್ತೆ ಸೋಲ್ DNA, ಅಸ್ಟ್ರಲ್ ಟ್ರಾವೆಲ್, ಆ ಪವರ್ಸ್ ಎಲ್ಲ ಬರ್ತಾ ಇರ್ತೀವಿ. ಯಾಕಂದ್ರೆ ಇದೆಲ್ಲ ಯೂನಿವರ್ಸಲ್ DNA ಕನೆಕ್ಟ್ ಆದಾಗ ಆ ಒಂದು ಅಸ್ಟ್ರಲ್ ಟ್ರಾವೆಲ್ ಇದೆಲ್ಲ ಗ್ಯಾಲಕ್ಟಿಕ್ ಪ್ರತಿಯೊಂದು DNA ಇರ್ತದೆ ಮಾಸ್ಟರ್ಸ್. ಯೂನಿವರ್ಸಲ್ DNA ಇರ್ತದೆ, ಫಿಸಿಕಲ್ DNA, ಸೋಲ್ DNA, ಗ್ಯಾಲಕ್ಟಿಕ್ DNA, ಪ್ಲಾನೆಟರಿ ಅಂದ್ರೆ ಈ ಗ್ರಹಗಳಿಗೆ ಸಂಬಂಧಪಟ್ಟದ DNA, ಮಿಲ್ಕಿ ವೇ ಗ್ಯಾಲಾಕ್ಸಿ. ಅಂದ್ರೆ ಪ್ರತಿಯೊಂದಕ್ಕೂ DNA ಅಂತಕ್ಕಂಥದ್ದು DNA ಅಂದ್ರೆ ಅರ್ಥ ಇನ್ಫಾರ್ಮೇಶನ್ ಅಂತ ತಿಳ್ಕೊಂಡು. ಒಂದು ಇನ್ಫಾರ್ಮೇಶನ್ ಸೆಲ್ ಇದೆಲ್ಲ ಡೆವಲಪ್ ಆಗ್ಬೇಕಂದ್ರೆ ಆಕರ್ಷಕ ರೆಕಾರ್ಡ್ಸ್ ನಾವು ಡೆವಲಪ್ ಮಾಡ್ಕೋಬೇಕಂದ್ರೆ ಪ್ರತಿಯೊಂದು ನೀವೇನೇ ಪವರ್ಸ್ ಬರ್ಬೇಕಂದ್ರೆ ಅದಕ್ಕೆ ಆ ಮೆಡಿಟೇಷನ್. ಸೊ ನಮ್ಗೆ ಕೆಲವು ಹಲವಾರು ಪ್ರಾಬ್ಲಮ್ಸ್, ಒಂದು ಕರ್ಮ ಅಂತಕ್ಕಂತ ಹೇಳ್ಬೋದು, ಯಾವುದೇ ಇದನ್ನ ಡಿಸಾಲ್ವ್ ಮಾಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿ. ಅಂದ್ರೆ ನಾವು ಡಿಲೀಟ್ ಮಾಡ್ಕೋಬಹುದು. ಆ ಡಿಲೀಟ್ ಮಾಡ್ಕೋಬೇಕಂದ್ರೆ ಕರ್ಮ ಡಿಸಾಲ್ವ್ ಮಾಡ್ಕೋಬೇಕಂದ್ರೆ ಈ ಸಾಧನೆ ಮಾಡ್ತಾ ಇರ್ಬೇಕು. ಯಾಕಂದ್ರೆ ಪತ್ರಿಜಿ ಅದಕ್ಕೆ ಹೇಳ್ತಾ ಇದ್ರು, ಯು ಆರ್ ದಿ ಗಾಡ್ ಅಂತ ಹೇಳ್ತಿದ್ರು. ಅಂದ್ರೆ ನೀನೇ ದೇವ್ರು ಅಂತ ಹೇಳ್ತಿದ್ರು. ಅಂದ್ರೆ ನೀನ್ ದೇವರಲ್ಲಿ ಇರ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಇದೆ ಅಂತ ಹೇಳ್ತಾ ಇದ್ರು. ಅದು ನಾವು ನಂಬದೆ ನಾವು ದೇವ್ರು ಬೇರೆ ಕಡೆ ಇದ್ದಾನಂತ ಈಗ ಪೂಜೆ ಮಾಡೋದು ತಪ್ಪಂತ ಹೇಳ್ತಾ ಇಲ್ಲ, ಬೇರೆ ಕಡೆ ಹುಡುಕ್ತಾ ಹೋಗ್ತಾ ಇದ್ದೀನಿ. ದೇವರಲ್ಲಿದ್ದಾನೆ, ಕಲ್ಲಲ್ಲಿದ್ದಾನೆ, ದೇವಸ್ಥಾನದಲ್ಲಿದ್ದಾನೆ, ಆದ್ರೆ ನಮ್ಮ ಒಳಗಡೆ ಇದ್ದಾನೆ ಅಂತಕ್ಕಂಥ ಹೇಳ್ಕೊಟ್ಟಂತ ಮಹಾನ್ ಭಾವ, ಮಹಾ ಚೈತನ್ಯ ಪತ್ರಿಸಿದ್ರು. ಮಾನವ ಫಸ್ಟ್ ಈ ಒಂದು ಮಾನವ ಆತ್ಮ ಪರಿಣಾಮ ಕ್ರಮದಲ್ಲಿ ಫಸ್ಟ್ ಖನಿಜ ಸಾಮ್ರಾಜ್ಯ ಆಗಿದೆ, ಅಂದ್ರೆ ಮಿನರಲ್ ಕಿಂಗ್ಡಮ್. ಆಮೇಲೆ ಪ್ಲಾಂಟ್ ಕಿಂಗ್ಡಮ್ ಅಂದ್ರೆ ಸಸ್ಯಗಳಿಂದ ಒಂದು, ಮತ್ತೆ ಪ್ರಾಣಿಗಳ ಅನಿಮಲ್ ಕಿಂಗ್ಡಮ್ ಅಂದ್ರೆ ಪ್ರಾಣಿಗಳ ಒಂದು ರೂಪದಲ್ಲಿ ಬಂದ, ಕೊನೆಗೆ ಮಾನವ ಆ, ಸಾಮ್ರಾಜ್ಯ ಅಂದ್ರೆ ಹ್ಯೂಮನ್ ಕಿಂಗ್ಡಮ್. ಮಿನರಲ್ ಕಿಂಗ್ಡಮ್, ಲ್ಯಾಂಡ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್, ಹ್ಯೂಮನ್ ಕಿಂಗ್ಡಮ್. ಈ ರೀತಿ ಪರಿಣಾಮ ಕ್ರಮದಲ್ಲಿ ಈಗ ಮಾನವನಾಗಿ ಹುಟ್ಟಿ ಅವನಂದ್ರೆ ಆತ್ಮ ಪರಿಣಾಮ ಹೊಂದ್ತಾ ಬಂದಿದೆ. ಅದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಬಂದಿದೆ ಒಂದು ಹಂತದಿಂದ ಇನ್ನೊಂದು ಹಂತವರೆಗೆ. ಈ ರೀತಿ ಮಾಡ್ತಾ ಮಾಡ್ತಾ ಖನಿಜ ಈ ಮಾನವನಿಂದ ಕೂಡ ಏಂಜಲಿಕ್ ಸಾಮ್ರಾಜ್ಯ ಅಂತ, ಆ ಏಂಜಲ್ಸ್ ರೂಪದಲ್ಲಿ ಅಂದ್ರೆ ಮಾನವ ಮಾಧವನಾಗ್ತಕ್ಕಂಥ ಶಕ್ತಿ ಅಂದ್ರೆ ಮಾನವ ಈ ಏಂಜಲಿಕ್ ಸಾಮ್ರಾಜ್ಯ ಕೂಡ ಆಗ್ತಾ ಹೋಗ್ತಿದೆ. ಇದೆಲ್ಲ ಆಗ್ತಾ ಹೋದಾಗ ನಮ್ಮಲ್ಲಿ ಅಂತರ್ಶಕ್ತಿ ಮತ್ತು ಇನ್ನರ್ ಪವರ್ಸ್ ಆಕ್ಟಿವೇಶನ್ ಆಗ್ತಾ ಹೋಗ್ತದೆ. ಆಮೇಲೆ ಈ ಅರಿಷಡ್ ವರ್ಗಗಳು ಅಂತ ಇರೋದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ ಅರಿಷಡ್ ವರ್ಗಗಳಿಂದ ಕೂಡ ಹೊರಗಡೆ ಬರ್ತೀವಿ. ಅಂದ್ರೆ ಇದು ತಪ್ಪಂತಲ್ಲ, ಅರಿಷಡ್ ವರ್ಗಗಳು ತಪ್ಪಲ್ಲ, ಅದನ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಶಕ್ತಿ ಈ ಧ್ಯಾನದಿಂದ ಬರ್ತದೆ. ಇಲ್ಲಿ ಆ ಒಂದು ಒಂದು ಧ್ಯಾನದಿಂದ ನಾವೆಲ್ಲರೂ ಕೂಡ ಪತ್ರಿಸ್ ಅವರು ಎಷ್ಟೋ ಮಾಸ್ಟರ್ಸ್ ಹೆಸರು ಹೇಳಿದ್ದಾರೆ. ಆ ಮಾಸ್ಟರ್ಗಳಿಂದ ನಾವು ಜ್ಞಾನ ಪಡಿತಾ ಹೋಗ್ಬೋದು. ಪತ್ರಿಸ್ ನಾನೇ ಗುರು, ನಾನೇ ನನ್ ಬಿಟ್ಟು ಯಾರು ಇಲ್ಲ ಅಂತ ಯಾವತ್ತು ಹೇಳಿ. ಎಷ್ಟೋ ಬೇರೆ ಬೇರೆ ಮಾಸ್ಟರ್ಸ್ ಬಗ್ಗೆ ರಮಣ ಮಹರ್ಷಿ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಲೋಕಸಾಂಗ್ ರ್ಯಾಂಪ, ಓಶೋ, ಎಲ್ಲರ ಬಗ್ಗೆ ಹೇಳಿದ್ದಾರೆ. ಎಲ್ಲರನ್ನೂ ಜ್ಞಾನ ತಿಳ್ಕೊಳ್ಳಿ. ಮತ್ತೆ ಕೆಲವು ಬುಕ್ಸ್ ನ ರೆಫರ್ ಮಾಡಿದ್ರೆ ಆ ಬುಕ್ಸ್ ಆ ಸ್ವಾಧ್ಯಾಯ ಅಂತಕ್ಕಂಥದ್ದು ಮಾಡ್ತಾ ಇರ್ಬೇಕು.
ಮಾಡಿದಾಗ ಅದನ್ನ ಎಷ್ಟೋ ಜ್ಞಾನನ ಪಡಿಬಹುದು. ಎಲ್ಲೋ ಒಂದ್ ಕಡೆ ಸ್ಟಕ್ಅಪ್ ಆಗ್ಬಾರ್ದು, ನಾವೆಲ್ಲ ಒಂದ್ ಕಡೆ ನಿಂತ್ಕೋಬಾರ್ದು. ಆ ತರ ಇದ್ದಾಗ ಈ ಎನ್ಲೈಟೈನ್ಮೆಂಟ್ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ನಡೀತಿದೆ. ಈ DNA ಅಂತಕ್ಕಂಥದ್ದು ಇವಾಗಿಂದಲ್ಲ, ಹಿಂದೆ ವೇದಗಳಲ್ಲಿ ಕೂಡ ತಿಳಿಸಿದ್ರಂತೆ ಈ DNA ಬಗ್ಗೆ. ಋಗ್ವೇದದಲ್ಲಿ ತಿಳಿಸಿದ್ರಂತೆ. ಈ ಒಂದು ಸ್ಟೋರೇಜ್ ಎಲ್ಲ ಕೂಡ ಎಲ್ಲಿಂದ ಬಂತು ಅಂದ್ರೆ ಮೂಲ ಚೈತನ್ಯ. ನಾವು ಬ್ರಹ್ಮ ಅಂತ ಏನಂತೀವಿ, ಆ ಮೂಲ ಚೈತನ್ಯದಿಂದ ನಮ್ಗೆ ಬಂತು. ಇಲ್ಲ ಪೂರ್ಣಾತ್ಮ ಅಂತ ಹೇಳ್ಬೋದು, ನಾವೆಲ್ಲ ಅಂಶಾತ್ಮಗಳಾಗಿ ಬಂದು ನಾವು ಪಡಿತಾ ಇದೀವಿ. ಹಿಮಾಲಯ ಸುತ್ತಮುತ್ತ ಎಷ್ಟೋ ಜನ ಫಾರಿನರ್ಸ್ ಅಲ್ಲಿ ಧ್ಯಾನ ಮಾಡ್ತಾರೆ, ಸರ್ವಿಸ್ ಮಾಡ್ತಿದ್ದಾರೆ ಎಷ್ಟೋ ಒಂದು ಆಧ್ಯಾತ್ಮಿಕ ಕೇಂದ್ರಗಳು. ಯಾಕೆ ಆ ತರ ಮಾಡ್ತಾ ಇದಾರೆ ಅಂದ್ರೆ, ಅವ್ರ ಹಿಂದಿನ ಜನದಲ್ಲಿ ಇಂಡಿಯನ್ಸ್ ಈ ಭಾರತ ದೇಶದಲ್ಲಿ ಇದ್ದು ಅವ್ರು ಮತ್ತೆ ಫಾರಿನ್ ಉಟ್ಕೊಂಡು ಬಂದು ಅವರು ಸೇವೆ ಮಾಡ್ತಾರೆ. ಪತ್ರಿ ಸರ್ ಯಾವಾಗ್ಲೂ ಹೇಳೋರು, ಈಸ್ಟ್ ಅಂಡ್ ವೆಸ್ಟ್ ಇಂಡಿಯಾ ಈಸ್ ಬೆಸ್ಟ್, ಈಸ್ಟ್ ಅಂಡ್ ವೆಸ್ಟ್ ಪಿರಮಿಡ್ ಮಾಸ್ಟರ್ ಈಸ್ ಬೆಸ್ಟ್ ಅಂತ. ಅಂದ್ರೆ ನಾವು ಇವತ್ತು ನಮ್ಮ ಇಂಡಿಯಾ ಎಲ್ಲದಕ್ಕೂ ಒಂದು ಎಕ್ಸಾಂಪಲ್ ಆಗಿದೆ. ಯಾವಾಗ ಈ ಧ್ಯಾನ ಮಾಡ್ತಾ ಮಾಡ್ತಾ DNA ಎಕ್ಸ್ಪ್ಯಾಂಡ್ ಆಗುತ್ತೆ, ನಮ್ಮ ಆರ ಕೂಡ ಪ್ರಬಲಿತ ಆರ ಕೂಡ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತದೆ. ಅದು ಗೋಲ್ಡನ್ ಕಲರ್ ಅಂದ್ರೆ ಗೋಲ್ಡನ್ ಯೆಲ್ಲೋಯಿಶ್ ಕಲರ್ ಆ ಆ ರೀತಿ ಆದಾಗ ನಾವು ಆಧ್ಯಾತ್ಮಿಕ ಹೈಯೆಸ್ಟ್ ಸ್ಟೇಟ್ ಆಗಿರ್ತೀವಿ. DNA ಆಕ್ಟಿವೇಶನ್ ಆಗುತ್ತೆ. ಇದಕ್ಕೆ ನೋ ಲಿಮಿಟ್. ನಮ್ಗೆ ಎಷ್ಟೋ ಜನ ಮಾಸ್ಟರ್ಸ್ ಬರ್ತಾರೆ, ನಮಗೆ ಗೊತ್ತಾಗಲ್ಲ. ಈಗ ರಾಮ ಅಂದ ತಕ್ಷಣ ಬಿಲ್ಲು ಬಾಣ ಇಟ್ಕೊಂಡು ಬಂದ್ರೆ ನಮ್ಗೆ ರಾಮ ಅಂತ ಗೊತ್ತಾಗುತ್ತೆ. ಆದ್ರೆ ಪತ್ರಿಜಿ ಸರ್ ತರ ಕುರ್ತಾಕೊಂಡು ಇಲ್ಲ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡ್ ಬಂದ್ರೆ ನಾವು ರಾಮ ಅಂತ ನಂಬಲ್ಲ. ಅಂದ್ರೆ ಅಲ್ಲಿ ಅಂದ್ರೆ ಆ ಐಡೆಂಟಿಟಿ ನೋಡ್ತೀವಿ ನಾವು. ಸೊ ಯಾವತ್ತೂ ಕೂಡ ನಮ್ಗೆ ಧ್ಯಾನದಲ್ಲಿ ಎಷ್ಟೋ ಮಾಸ್ಟರ್ಸ್ ಬರ್ತಾರೆ. ಕೆಲವರು ಲೈಟ್ ರೂಪದಲ್ಲಿ ಬರ್ತಾರೆ, ಕೆಲವರು ಧ್ಯಾನ ಮಾಡ್ತಾರೆ ಸುಗಂಧ ದ್ರವ್ಯ ಒಂಥರ ವಂಡರ್ಫುಲ್ ಒಂದು ಸ್ಮೆಲ್ ಬರುತ್ತೆ. ಆ ರೀತಿ ಬಂದಾಗ ನಮ್ಗೆ ಮಾಸ್ಟರ್ಸ್ ಬಂದಿರ್ತಾರೆ. ಇಲ್ಲಿ ನನಗೆ ಎಷ್ಟೋ ಸರಿ ಧ್ಯಾನದಲ್ಲಿ ಒಂದು ಜಾಸ್ಮಿನ್ ಸ್ಮೆಲ್ ಬರ್ತದೆ, ಜಾಸ್ಮಿನ್ ಮಲ್ಲಿಗೋ ಸ್ಮೆಲ್ ಬಂದಾಗ ನನಗೆ ಯಾವಾಗ್ಲೂ ಬರ್ತಾ ಇತ್ತು, ಅದು ಏನಂತ ಗೊತ್ತಾಗ್ತಿಲ್ಲ. ಅಂದ್ರೆ ಯಾವ ಮಾಸ್ಟರ್ ಅಂತ ನಾನು ಐಡೆಂಟಿಫೈ ಮಾಡ್ತೀನಿ. ಒಂದ್ಸರಿ ರಾಜೇಶ್ ನಗರದಲ್ಲಿ ಧ್ಯಾನ ಮಾಡ್ತಾ ಇದ್ರು, ಪತ್ರಿ ಸರ್ ಧ್ಯಾನ ಮಾಡಿಸ್ತಾ ಇದ್ರು. ಆ ಪತ್ರಿ ಸರ್ ಜೊತೆಗೆ ಧ್ಯಾನ ಮಾಡ್ಬೇಕಾದ್ರೆ ಆ ಸ್ಮೆಲ್ ಬಂತು ನನಗೆ. ಅವಾಗ ಗೊತ್ತಾಯ್ತು ಜಾಸ್ಮಿನ್ ಸ್ಮೆಲ್ ಬಂದಾಗ ಆ ಪತ್ರಿ ಸರ್ ಅಲ್ಲಿ ಪ್ರೆಸೆನ್ಸ್ ಇದಾರಂತ. ಅಂದ್ರೆ ಒಬ್ಬರಿಗೆ ಒಂದೊಂದು ತರ ಅನುಭವ ಬರ್ತದೆ. ಸೊ ಈ ರೀತಿ ಆ ಒಂದು ಏನೋ ಹೇಳಕ್ ಬರ್ತಿರ್ತಾರೆ ಅವರು. ಅಂದ್ರೆ ಇಲ್ಲಿ ನಮ್ಮ ಹೈಪೋಥಾಲಮಸ್ ಗ್ಲ್ಯಾಂಡ್ ಅಂತ ಇರುತ್ತೆ, ಅದು ಆಕ್ಟಿವೇಟ್ ಆದಾಗ ಅದಕ್ಕೆ ಎಲ್ಲಾ ಭಾಷೆ ಗೊತ್ತು. ಅದಕ್ಕೆ ಧ್ಯಾನದಲ್ಲಿ ನಾವು ಲ್ಯಾಂಗ್ವೇಜಸ್ಗೆ ಒಂದು ಬಾಂಡೇಜ್ ಇಲ್ಲ. ಯಾವ ಲ್ಯಾಂಗ್ವೇಜ್ ಅಂದ್ರೆ ಲೈಟ್ ಲ್ಯಾಂಗ್ವೇಜ್ ಅಂತಾರೆ. ನಾವು ನಿಮ್ಗೆ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ತೆಲುಗು, ಕನ್ನಡ, ಇಂಗ್ಲಿಷ್ ಆ ತರ ಏನಿಲ್ಲ. ಲೈಟ್ ಲ್ಯಾಂಗ್ವೇಜ್ ಅಂದ್ರೆ ಜಸ್ಟ್ ನೀವು ಟೆಲಿಪತಿ ಕಳಿಸಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಅವ್ರು ಕಳಿಸಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಆ ಒಂದು ಈ ಗೂಗಲ್ ಟ್ರಾನ್ಸ್ಲೇಟರ್ ಅಂತ, ಈ ಗೂಗಲ್ ಅಲ್ಲಿ ನೀವು ಯಾವ ಭಾಷೆ ಹೊಡೆದ್ರು ಕೂಡ ಯಾವ ಭಾಷೆಗೆ ಬೇಕಂದ್ರೂ ಟ್ರಾನ್ಸ್ಲೇಟ್ ಆಗ್ತಾ ಹೋಗುತ್ತೆ. ಆ ರೀತಿ ಅಂತಕ್ಕಂಥದ್ದು. ನೀವು ಯಾವಾಗಾದ್ರೂ ಬುಕ್ ಸಿಕ್ಕರೆ ಅನೆಸ್ತೇಷ್ಯಾ ಅಂತ ಒಂದು ಬುಕ್ ಇದೆ, ಆ ಬುಕ್ ಓದಿ. ಆಕೆ ರಷ್ಯನ್ ಮಹಿಳೆಯಲ್ಲಿ ಈ DNA ಬಗ್ಗೆ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ ಅದ್ರಲ್ಲಿ. ಆ DNA ಆಕ್ಟಿವೇಶನ್ ಹೆಂಗ್ ಆಗ್ತದೆ. ಆಕೆ ಕಾಡಲ್ಲಿ ಇರ್ತಾಳೆ, ಈ ಟಾರ್ಜನ್ ಅಂತಾರಲ್ಲ, ಟಾರ್ಜನ್ ಲೇಡಿ ಅಂತ. ಅಂದ್ರೆ ಆ ಕಾಡಲ್ಲೇ ಹುಟ್ಟಿ ಕಾಡಲ್ಲೇ ಬೆಳೆದು ಪ್ರಕೃತಿಯಲ್ಲಿ ಬೆಳೆದು ಅದ್ರಲ್ಲಿ ಎಷ್ಟೋ ಆ DNA ಆಕ್ಟಿವೇಶನ್ ಆಗಿ ಆ ಒಂದು ಸೆಡಾರ್ ಟ್ರೀಸ್ ಅಂತ ಅದ್ರ ಬಗ್ಗೆ ತುಂಬಾ ಅದೊಂದು ಕ್ಲಾಸ್ ಹೇಳ್ಬೋದು, ಅಷ್ಟು ಅದ್ಭುತವಾಗಿದೆ. ಸೊ ಈ ರೀತಿ ಪ್ರತಿಯೊಬ್ಬರಲ್ಲೂ ಕೂಡ ಈ DNA ಆಕ್ಟಿವೇಶನ್ ಅಂತಕ್ಕಂಥದ್ದು ನಾವೇನು ಸ್ಪೆಷಲ್ ಪವರ್ಸ್ ಏನಲ್ಲ, ನಮ್ಮಲ್ಲಿ ಆಟೋಮೆಟಿಕ್ ಆಗಿ ನಡೀತಕ್ಕಂಥದ್ದು. ನಮ್ಮಲ್ಲಿ ನಾರ್ಮಲ್ DNA ಇಂದ ಸ್ಪಿರಿಚುವಲ್ ಆಗಿ ನಾವು ಕನ್ವರ್ಟ್ ಆದಾಗ ಆ DNA ಅಲ್ಲಿ ಪರಿಣಾಮ ಬೀರ್ತದೆ. ಸೊ ನಾವು 2 DNA ಇಂದ 12 DNA ನಾವು ರೀಚ್ ಆಗ್ಬೇಕಂದ್ರೆ ನಾವು ಹಲವಾರು ಸಾಧನೆಗಳು ಮಾಡ್ಬೇಕಾಗುತ್ತೆ. ಸಾಧನೆ ಮಾಡ್ತಾ ಇದ್ದಾಗ ನೀವು ಜಸ್ಟ್ ಪ್ರತಿದಿನ ಈ ತರ ಗ್ರೂಪ್ ಮೆಡಿಟೇಷನ್ ಅಟೆಂಡ್ ಆಗಿ ಆ ಒಂದು ಎನರ್ಜಿಸ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಪ್ರತಿಯೊಬ್ರು ಕೂಡ ಸಿಂಗಲ್ ಧ್ಯಾನ ಮಾಡೋದಕ್ಕಿಂತಲೂ ಈ ಗ್ರೂಪ್ ಮೆಡಿಟೇಷನ್ ಮಾಡ್ತಾ ಇದ್ದಾಗ ಏನ್ ಪವರ್ಸ್ ಬೇಕು, ಎಷ್ಟೋ ಪವರ್ಸ್ ನಮ್ಮಲ್ಲಿ ಆಟೋಮೆಟಿಕ್ ನಮ್ಮಲ್ಲಿ ಆಕ್ಟಿವೇಟ್ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಓವರ್ ಟು ಯು ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಈ DNA ಪರಿಣಾಮದ
ಧ್ಯಾನದಿಂದ ಎಷ್ಟೆಷ್ಟು ಪರಿಣಾಮಗಳಾಗುತ್ತೆ, ಧ್ಯಾನದ ಪರಿವರ್ತನೆಯಿಂದ DNA ಪರಿವರ್ತನೆ ಹೇಗಾಗ್ತದೆ ಅಂತ ತುಂಬಾ ಅತ್ಯದ್ಭುತ ಧ್ಯಾನ ತಿಳಿಸ್ಕೊಟ್ಟಿದ್ದಕ್ಕೂ ತುಂಬಾ ಧನ್ಯವಾದಗಳು. ಮತ್ತೆ